ಬೇಜಾರು ಮಾಡ್ಕೋಬೇಡಪ್ಪ. ದೇವ್ರು ಒಂದು ಕಿತ್ಕೊಂಡಿದ್ದಾನೆ ಅಂದರೆ ಇನ್ನೊಂದು ಕೊಟ್ಟಿರ್ತಾನೆ. ನಿನ್ನ ಫ್ರೆಂಡು ಸಿಕ್ಕೇ ಸಿಗ್ತಾನೆ. ರೀ, ನಾವು ಜೊತೆಗೆ ಜಾನೂನು ಕರ್ಕೊಂಡು ಹೋಗೋಣ ಬಾ. ಇಲ್ಲಿ ಹೇಗಿದ್ರು ಅವಳ ಎಕ್ಸಾಮ್ ಎಲ್ಲ ಆಗೋಯ್ತು. ಒಂದೆರಡು ದಿನ ನಮ್ಮ ಮನೇಲಿದ್ರೆ ನಮಗೂ ಖುಷಿ ಆಗತ್ತೆ. ಆಗ್ಲಲ್ಲ. ಇದೇನಿದು, ಆಗ್ಲೇ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೋತಿದ್ದೀರಾ? ಆಗ್ಲೇ ಮನೆಗೆ ಹೊರಟ್ಬಿಟ್ರಾ? ಇಷ್ಟು ಬೇಗ ನಾನು ಹೋಗೋದಕ್ಕೆ ಬಿಡಲ್ಲ. ಇನ್ನೂ 1-2 ದಿನ ಇರಲೇಬೇಕು. ಮಾತಾಡೋಕೆ ಎಷ್ಟಿದೆ. ನೆನ್ನೆ ಬಂದು ಇವತ್ತು ಹೋಗ್ತೀನಿ ಅಂತಿದ್ದೀರಲ್ಲ. ಜಾನು, ನಮಗೂ ಇರೋದಕ್ಕೆ ಆಸೆ ಮಗಳೇ. ಆದರೆ ನನ್ನ ಆಫೀಸಲ್ಲಿ ತುಂಬ ಕೆಲಸದ ಒತ್ತಡ, ರಜಾ ಕೊಡಲ್ಲ ಕಣೋ. ಈ ರಿಟೈರ್ ಬೇರೆ ಆಗ್ತಿದ್ದೀನಾ. ನಾನು ಹೋಗಲಿಲ್ಲ ಅಂದರೆ ಅವ್ರು ಏನು ಬೇಕಾದ್ರೂ ಡಿಸಿಷನ್ ಮಾಡ್ಬೋದು. ಅದರಿಂದಪ್ಪ. ಅದಷ್ಟೇ ಅಲ್ಲ ಜಾನು, ಪಾಪ ವೀಣಾ ಒಬ್ಳೆ ಅಡುಗೆ ಮನೇಲಿ ಇರ್ತಾಳೆ. ನಾನು ಹೋದ್ರೆ ಅವಳಿಗೆ ಸ್ವಲ್ಪ ಸಹಾಯ ಆಗತ್ತೆ. ಆದರೂ ನೀವು ಇವತ್ತೇ ಹೊರಡ್ತಿರೋದು ನಂಗೊಂಚೂರು ಇಷ್ಟ ಆಗ್ತಿಲ್ಲ. ಇನ್ನೊಂದು 2 ದಿನ ಇರ್ಬೋದಿತ್ತಲ್ವಾ? 2 ದಿನ ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ನನಗೆ ಎಷ್ಟು ಬೇಜಾರಾಯಿತು. ಇವಾಗ ಆ ಬೇಜಾರೆಲ್ಲ ಸರಿ ಹೋಯ್ತು ಅನ್ನೋಷ್ಟ್ರಲ್ಲಿ ಹೊರಡ್ತೀನಿ ಅಂತಿದ್ದೀರಾ? ನಾವು ಮಾತ್ರ ಹೋಗ್ತಾ ಇಲ್ಲಮ್ಮ, ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಅಪ್ಪನ ಹತ್ರ ಮಾತಾಡ್ತಾ ಇದ್ದೆ. ಹೌದು ಮಗಳೇ, ನೀನು ನಮ್ಮ ಜೊತೆ ಬಂದ್ಬಿಡು. ಬಂದು 1 ವಾರ ಆರಾಮಾಗಿರು. ಮನೆಯವ್ರಿಗೂ ಸಂತೋಷ ಆಗುತ್ತೆ. ನೋಡು. ಜಾನು, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಓ, ಅಳಿಯಂದ್ರನ್ನ ಒಬ್ಬರನ್ನೇ ಬಿಟ್ಟು ಬರಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಹಾಗೆಲ್ಲ ಏನಿಲ್ಲ ಅಮ್ಮ. ನನಗೂ ತವ್ರ ಮನೆಗೆ ಬರಬೇಕು ಅಂತ ಇಷ್ಟ ಇರುತ್ತಲ್ವಾ. ಆದರೆ ಇದ್ರಲ್ಲಿ ನನ್ನೊಬ್ಳು ಒಪ್ಪಿಗೆ ಆಗಲ್ಲ. ಅವ್ರ ಒಪ್ಪಿಗೆನೂ ಬೇಕು. ಅವ್ರು ಹ್ಞೂ ಅಂದರೆ ಖಂಡಿತ ಬರ್ತೀನಿ. ಅಷ್ಟೇ ತಾನೇ. ನಾನು ಅಳಿಯನ ಜೊತೆ ಮಾತಾಡಿ ಒಪ್ಪಿಸ್ತೀನಿ. ಅಯ್ಯೋ, ಚಿನ್ನದ ಬೆಳೆನಾ? ಮೇಡಮ್ ಅವರು ಹೇಳಿ ಮೇಡಮ್. ಗೌಡ್ರೆ, ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಮೇಡಮ್? ಇಲ್ಲ ಗೌಡ್ರೆ, ನೀವು ಇಷ್ಟೊಂದು ಬೆಲೆ ಬಾಳೋ ಗಿಫ್ಟ್ ಕೊಟ್ಬಿಟ್ಟಿದ್ದೀರಾ. ಮೇಡಮ್, ನೀವು ಎಷ್ಟೇ ಆದರೂ ಒಂದು ಮಗಿನ ತಾಯಿ. ಕಷ್ಟ ಅಂತ ಬಂದಾಗ ಮನೇಲಿ ಚಿನ್ನ ಇದ್ರೆ ಒಳ್ಳೇದೇ ಮೇಡಮ್, ಇಟ್ಟಿರಿ. ಇಲ್ಲ ಗೌಡ್ರೆ, ಈ ಗಿಫ್ಟ್ ನನಗೆ ಬೇಡ. ನೀವು ವಾಪಸ್ ತೊಗೊಂಬಿಡಿ. ಮೇಡಮ್, ಹುಡುಗರಂತೆ ಕೊಟ್ಮೇಕೆ ವಾಪಸ್ ತಗಂದರೆ? ನೀವೊಂದು ಕೆಲಸ ಮಾಡಿ, ಈಗ ನೀವು ಹಾಕಿದ್ರಿ, ನಿಮ್ಮ ಮಗಳು ದೊಡ್ಡವಳಾದ್ಮೇಲೆ ಅವಳು ಕೊಟ್ಬಿಡಿ. ಗೌಡ್ರೆ ಮೇಡಮ್, ನಿಮ್ಮ ಉದ್ದಬ್ಬ ಅಂತ ನೋಡಕ್ ಬಂದಿ, ನಿಮ್ ನೋಡೋಕ್ಕಾಗಲಿಲ್ಲ. ಈಗ ನಾನು ಕೊಡೋ ಹುಡುಗರನ್ನು ಬೇಡ ಅಂದರೆ ನಂಗೆ ಬೇಜಾರಾಗೋದಿಲ್ವೇ? ನೀವೇ ಯೋಚನೆ ಮಾಡಿ. ಸರಿ ಗೌಡ್ರೆ, ಆದರೆ ನಾನೀ ಬಳೆಗಳನ್ನ ಈಗ ಹಾಕೊಳ್ಳಲ್ಲ. ನೀವು ಸಿಗ್ತೀರಲ್ಲ, ಆವಾಗ ನಿಮ್ಮ ಮುಂದೆನೇ ಹಾಕೋತೀನಿ. ಸರಿ ಮೇಡಮ್, ಆಯಿತು. ನಾಳೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ದಾರೆ.
ತೊಲಗಿದ್ರೆ ಸಾಕು ಅಂತೆಲ್ಲ ಮಾತಾಡ್ಬಾರ್ದು. ಐ ನೋ ಜಯಂತ್ ನೋಸ್. ಅವರನ್ನು ಅವ್ರ ಮನೆಯವರಿಂದ ಎಷ್ಟೇ ದೂರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವರಿನ್ನೂ ಹತ್ತಿರ ಆಗ್ತಾ ಇದ್ದಾರೆ. ನಾಳೆ ನಾಳೆ ಅಳಿಯಂದ್ರೆ ಬನ್ನಿ ಮಾವ, ಬನ್ನಿ. ಅದು ಏನೂ ಅಭ್ಯಂತರ ಇಲ್ಲ ಅಂದರೆ ಒಂದು ಮಾತು ಕೇಳಬೇಕಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರ ಯಾಕೆಷ್ಟು ಫಾರ್ಮ್ಯಾಲಿಟೀಸ್ ಮಾವ, ನಿಸ್ಸಂಕೋಚವಾಗಿ ಆರಾಮಾಗಿ ಹೇಳಿ. ಅದು ಜಾನುನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಿದ್ದೀವಿ. ಮಾವ, ಈಗ ತಾನೇ ನೀವೆಲ್ಲರೂ ಬಂದಿದ್ದೀರಿ, ಈಗ ಯಾಕೆ? ನಾನೇ ಬಿಡುವು ಮಾಡ್ಕೊಂಡು ಕರ್ಕೊಂಡ್ಬರ್ತೀನಿ. ಅದು ಆಗಲ್ಲ ಅಳಿಯಂದ್ರೆ. ಅವಳು ಮದುವೆ ಆಗಿ ನಿಮ್ಮ ಮನೆಗೆ ಬಂದಾಗಿನಿಂದ ನಮ್ಮ ಮನೇಲಿ 2 ದಿನನೂ ಸರಿಯಾಗಿಲ್ಲ. ಹಬ್ಬಕ್ಕೆ ಬಂದಾಗ ಇರ್ತೀನಿ ಎಂದಲೂ ಆಗಲೂ ಆಗಲಿಲ್ಲ. ಪರೀಕ್ಷೆಗೆ ಓದಕ್ಕೆ ಅಲ್ಲಿಗೆ ಬರ್ತೀನಿ ಎಂದಲೂ ಅದಕ್ಕೂ ಏನೋ ಸಮಯ ಒದಗಿ ಬರಲಿಲ್ಲ. ಮನೆಯಲ್ಲಿ ಅವಳು ನೋಡಬೇಕು ಅಂತ ಎಲ್ಲ ಆಸೆ ಪಡ್ತಾ ಇದ್ದಾರೆ. ಅವಳಿಗೂ 1-2 ದಿನ ಮನೆಗೆ ಬಂದಿದ್ದರೆ ಖುಷಿ ಆಗುತ್ತೆ. ದಯವಿಟ್ಟು ಕಳಿಸ್ಕೊಡಿ. ಮಾವ, ಜಾನ್ಯವ್ರು ಖುಷಿಯಾಗಿ ಬರ್ತಾರೆ ಅಂದರೆ ಎಷ್ಟಾದರೂ ಅವ್ರು ನಿಮ್ಮ ಮಗಳು. ಈ ವಿಷಯನ ನೀವು ಅವ್ರನ್ನ ಕೇಳೋದೇ ಸೂಕ್ತ ಅಂತ ನನಗನ್ಸುತ್ತೆ. ನನ್ನ ಕೇಳೋ ಅವಶ್ಯಕತೆ ಇಲ್ಲ. ಅವಳು ಬರೋದಕ್ಕೆ ಒಪ್ಕೊಂಡಿದ್ರೆ ಅಳಿಯಂದ್ರೆ, ಆದರೂ ನಿಮ್ಮನ್ನೊಂದು ಮಾತು ಕೇಳಬೇಕಲ್ವಾ? ಅವರು ಒಪ್ಕೊಂಡಿದ್ದಾರೆ ಅಂದಮೇಲೆ ಒಂದು ಕೆಲಸ ಮಾಡಿ ಮಾವ, ನೀವು ಜಾನ್ಯವ್ರನ್ನ ಮನೆ ಕರ್ಕೊಂಡು ಹೋಗಿ. ಎಷ್ಟು ದಿನ ಅವ್ರನ್ನಲ್ಲಿ ಉಳಿಸ್ಕೋಬೇಕು ಅನ್ಸುತ್ತೆ, ಉಳಿಸ್ಕೊಂಡು ಆಮೇಲೆ ಕಳಿಸ್ಕೊಡಿ. ಹಾಗೆ ನಾನು ಸಮಯ ಮಾಡಿಕೊಂಡು ಬರೋ ಪ್ರಯತ್ನ ಮಾಡ್ತೀನಿ. ಧಾರಾಳವಾಗಿ ಬನ್ನಿ. ಅದಕ್ಕಿಂತ ಸಂತೋಷದ ವಿಷಯ ನಮಗೆ ಇನ್ನೇನಿದೆ. ಸದ್ಯ ಜಾನು ಕಳಿಸೋದಕ್ಕೆ ಒಪ್ಕೊಂಡ್ರಲ್ಲ, ಖುಷಿ. ನಿಮ್ಮ ತುಂಬ ಕುಟುಂಬದ ಜೊತೆ ಸಮಯ ಕಳೆಯೋ ಅವಕಾಶನ ನಾನು ಮಿಸ್ ಮಾಡ್ಕೋತೀನಾ? ಇಲ್ಲ. ಮಲ್ಕೊಳ್ತಿದ್ರೇನೋ, ತೊಂದರೆ ಕೊಟ್ಬಿಟ್ಟೆ. ತುಂಬ ದೊಡ್ಡ ಮಾತು ಮಾವ. ಹೋಗಿ ಬನ್ನಿ. ಜಾನ್ಯವ್ರ ತಲೆ ಕೆಡಿಸಿ ಈಗ ನನ್ನ ಮುಂದೆ ಬಂದು ಒಪ್ಕೊಳ್ಳಿ ಅಂತ ನಾಟಕ ಬೇರೆ ಆಡ್ತಾ ಇದ್ದಾರೆ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇವ್ರ ರೂಪದಲ್ಲಿ ಇನ್ನೊಂದು ಪ್ರಾಬ್ಲಮ್. ಅಪ್ಪ ಬಂದ್ರು. ಏನಾದ್ರು ಅಪ್ಪ? ಒಪ್ಕೊಂಡ್ರ ಬೇಡ ಅಂದ್ರ? ಖಂಡಿತ ಒಪ್ಕೊಂಡ್ರು. ಒಟ್ಟಿಗೆ ಮನೆಗೆ ಹೋಗ್ಬೋದು. ಹೌದಾ? ನಿಜವಾಗ್ಲೂ? ನಿಜವಾಗ್ಲೂ ಬಗ್ಗೆ ಮನೆಗೆ ಬರ್ತೀನಿ. ನೋಡಿದ್ರ, ತವ್ರ ಮನೆಗೆ ಬರ್ತೀನಿ ಅಂದ್ರೆ ಎಷ್ಟು ಖುಷಿ ಇವಳಿಗೆ. ಹೌದು ಲಕ್ಷ್ಮಿ, ತವ್ರ ಮನೆ ನಂಟಿಗೆ ಅಂಥ ಶಕ್ತಿ ಇದೆ. ನೋಡಿದ್ಯಾ ಜಯಂತ, ನಿನ್ನ ಹೆಂಡತಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಅಂತ.
ಪ್ರೀತಿಯಿಂದ ಬಿಟ್ಟು ಹೋಗ್ತಾ ಇದ್ದಾಳೆ ಕಣೋ. ಜಯಂತ, ಜಾನ್ವಿಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ. ಪ್ರೀತಿ ನಿಜವಾಗ್ಲೂ ಇದ್ದಿದ್ರೆ ಅವಳು ನಿನ್ನ ಹತ್ರ ಬಂದು ಹೋಗ್ಲೇನ್ರಿ ಅಂತ ಒಂದ್ಸಲಿನಾದ್ರೂ ಕೇಳಿರೋವು. ಕೇಳಿದ್ಲ? ಅರ್ಥ ಮಾಡ್ಕೋದೆ ಅಂತ ಅವಳಿಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ. ಒಂದು ಸಲ ನಿನ್ನ ಭದ್ರಕೋಟೆಯಿಂದ ಜಾಹ್ನವಿ ಆಚೆ ಹೋದ್ರೆ ಮತ್ತೆ ಬರೋ ಚಾನ್ಸೇ ಇಲ್ಲ. ನೋ ಚಾನ್ಸ್, ನೋ ಚಾನ್ಸ್ ಜಯಂತ್. ನೀನು ದೂರ ಮಾಡಬೇಕಾಗಿರೋದು ಗೂಬೆನಲ್ಲ ಜಯಂತ, ಅವರಪ್ಪ ಅಮ್ಮನ್ನ ಸರಿಯಾಗಿ ತಗಲಾಕೊಂಡಿದೀಯ. ಇಲ್ಲ ಇಲ್ಲ ನೋಡಿ, ನನ್ನ ಚಿನ್ನ ಮರಿ ನನ್ನ ಬಿಟ್ಟು ಹೋಗಲ್ಲ. ನನ್ನ ಬಿಟ್ಟು ಹೋಗಲ್ಲ ಅವಳು. ಅದೆಲ್ಲ ನೀನು ಭ್ರಮೆ ಜಯಂತ. ಅಪ್ಪ ಅಮ್ಮನ ಜೊತೆ ಮನೆಗೆ ಹೋಗ್ತೀನಿ ಅಂದ ತಕ್ಷಣ ಹೇಗೆ ಕುಣಿದು ಕುಪ್ಪಳಿಸ್ತಾ ಇದ್ರು ನೀನ್ ನೋಡ್ಲಿಲ್ಲ? ನಿನ್ನ ಜೊತೆ ಇರೋವಾಗ ಜಾನ್ವಿ ಅವರು ಖುಷಿಯಾಗಿದ್ದನ್ನ ನಾವು ಯಾರು ನೋಡೇ ಇಲ್ಲ, ನೋಡಿಲ್ಲ. ನೋಡೇ ಇಲ್ಲ. ಇನ್ನೂ ಈ ಕಥೆ ಇಲ್ಲಿಗೆ ಮುಗೀತು. ಜಾನ್ವಿಯವರು ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ, ಶಾಶ್ವತವಾಗಿ ನಿನ್ನ ಬಿಟ್ಟು ಇಲ್ಲ. ನೀನು ಹೇಳಲಾಗಿಂದ ನಾನು ಬಹು ಯೋಚನೆ ಮಾಡಿದೆ ಕಣವ. ನೀವೆಲ್ಲ ಹೇಳೋದು ಸರಿಯಾಗಿ ಅದೇ ಕಣವ. ನಮ್ಮ ಸಂಬಂಧ ಬೆಳ್ಸಕ್ಕೆ ಮುನ್ಸ್ವಾಮಿನೇ ಸರಿ. ಆ ಹುಡುಗಿ ನಮ್ಮ ಸಿದ್ದೇಗೌಡಗೆ ಸರಿಯಾದ ಜೋಡಿ ಆಯ್ತಲ್ ಕಣವ. ಆ ಹುಡುಗಿ ಏನಾದರೂ ನಮ್ಮ ಸೊಸೆಯಾಗಿ ಬಂದ್ಬಿಟ್ರೆ ಇಡೀ ಜಿಲ್ಲೆಲಿ ನಮ್ಮನ್ನ ಯಾರು ಮುಟ್ಟಕ್ಕಾಗಕ್ಕಿಲ್ಲ ಕಣವ. ಎಲ್ಲ ಓ ಕಣಪ್ಪಯ್ಯ. ನಾವಿಬ್ರು ಏನಾದರೂ ಸಂಬಂಧಿಕರಾಗ್ಬಿಟ್ರೆ ನಮ್ಮಿಬ್ರು ಆಸ್ತಿನೂ ಒಂದಾಯ್ತದೆ, ನಮ್ಮ ವ್ಯವಹಾರನೂ ಒಂದಾಯ್ತವೆ. ಅವಾಗ ಯಾವ ಬಡ್ಡಿ ಐತಲ್ಲ ನಮ್ಮ ಜಿಲ್ಲೆ ನಮ್ಮನ್ನ ಮಾತಾಡ್ಸೋದಿಲ್ಲ, ನಮ್ಮನ್ನ ಮುಟ್ಟಕ್ಕೆ ಯಾರು ಬರೋಕೆ ಇಲ್ಲ ಕಲ್ಲ. ಅದೇ ಕಲ ನಾನು ಹೇಳ್ತಾ ಇರೋದು. ನಾನು ಮುನ್ಸಾಮಿ ಕುಟೆ ಮಾತಾಡೋಕ್ಕಾಗಕ್ಕಿಲ್ಲ, ನೀನೇ ಮಾತಾಡಿ ಅವ್ನು ಒಪ್ಸು. ಹೌದು ರೀ, ನಾವು ಮಾತಾಡಿದ್ರೆ ಚೆನ್ನಾಗಿರಲ್ಲ, ನೀವು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹೂಕಣಮ್ಮಿ, ನಾನೇ ಮಾತಾಡಬೇಕು, ಆದರೆ ಹೆಂಗ್ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇವ್ನಿ. ಸ್ವಲ್ಪ ಇರಿ, ಯೋಚನೆ ಮಾಡಿ ಒಂದು ಒಳ್ಳೆ ದಿವಸ ಮುಂದುವರಿಯೋಣ. ಇದೇ ಖುಷಿಗೆ ಸಿಹಿ ತಗೊಂಡ್ಬರ್ತೀನಿ. ಕಣವ ಕಮ್ಮನಿ ವಾ.
ಅಬ್ಬಾ ಅಂತೂ ಎಲ್ಲ ನಾನು ಅನ್ಕೊಂಡ ಹಾಗೇ ಆಗ್ತಿದೆ. ಆಗ್ಲಿ. ಅಣ್ಣ ಅಣ್ಣ ಮನೋಜ ಏನಾಯ್ತು? ಅಮೌಂಟ್ ಬಂತಾ? ಇಲ್ಲ ಅಣ್ಣ, ಅದು ನನಗೆ ಗೊತ್ತು, ನಾನು ಅಂಗಡಿ ಬಾಗ್ಲಾಕ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ನೀನೇನು ಕಳಿಸಿದ್ದೆ. ನೀನು ಜಾಣ ಕಣೋ, ಬೇಗ ಕೆಲಸ ಮುಗಿಸ್ಕೊಂಬಂದು ನೋಡಿದ್ಯಾ. ಇವತ್ತು ಫುಲ್ ಪಾರ್ಟಿ ಕಣ ನಿನಗೆ. ಅಲ್ಲ ಅಣ್ಣ, ಅದು ಏನಾಯ್ತು ಹೇಳು? ಅಮೌಂಟ್ ಆಗಿದೆ ಅಲ್ವಾ? ಅಣ್ಣ ಅವ್ನು ಯಾವನೋ ನಿಂಗೆ ಮೋಸ ಮಾಡ್ಬಿಟ್ಟಿಯಾನೆ ಅಣ್ಣ. ಇದು ಫೇಕ್ ಚೆಕ್ಕು, ಇದು ದುಡ್ಡು ಇಲ್ಲ ಏನಿಲ್ಲ ಅಂತ ಹೋಗು ಅಂತ ಕಳಿಸ್ಬಿಟ್ರಣ್ಣ. ಮನೋಜ, ನಿಮಗೆ ತಲೆ ಕೆಟ್ಟಿರ್ಬೇಕು. ನೀನು ಸರಿಯಾಗಿ ವಿಚಾರಿಸಿಲ್ಲ ಅನ್ಸುತ್ತೆ. ಸರಿಯಾಗಿ ವಿಚಾರಿಸ್ಕೊಂಡು ಹೋಗು. ಇಲ್ಲ ಅಣ್ಣ, ನಾನು ಆ ಮ್ಯಾನೇಜರ್ ನಂಬರ್ ತಗೊಂಬಂದಿ, ನೀವೇ ಬೇಕಾದ್ರೆ ಮಾತಾಡಿ ವಿಚಾರಿಸಿ. ಕೊಡು. ಹಲೋ ಸರ್, ನಮಸ್ಕಾರ. ನಾನು ಹರೀಶ್ ಅಂತ. ಈಗ ತಾನೇ ನಮ್ಮ ಹುಡುಗನ ಕೈಲಿ ಒಂದು ಚೆಕ್ ಕೊಟ್ಟು ಕಳಿಸಿದ್ದೆ. ಯಾರ್ರಿ ನೀವು? ಯಾರ್ಯಾರೋ ಬಂದು ಚೆಕ್ ಅಂತ ಏನೋ ಕೊಟ್ರೆ ತಗೊಂಡು ಇಟ್ಕೊಡ್ತೀರಲ್ಲ, ನಿಮ್ಮಂಥವ್ರಿಗೆ ಏನ್ರಿ ಹೇಳೋದು? ಇಲ್ಲ ಸರ್, ಹಾಗಾಗಿರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದ್ಸಲ ಚೆಕ್ ಮಾಡಿ ಪ್ಲೀಸ್. ಅವರು ಜೆನ್ಯೂನ್ ಕ್ಲೈಂಟು ಸರ್. ಎಲ್ಲ ನೋಡಾಗಿದೆ ಬಿಡ್ರಿ, ನಿಮ್ಮಂಥ ಮೋಸ ಹೋಗೋರು ಇರೋವರೆಗೂ ಇಂಥವ್ರು ಇದ್ದೇ ಇರ್ತಾರೆ. ಸರ್ 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 ಪ್ಲೀಸ್ ಸರ್, 1000 5,000 ಅಲ್ಲ ಸರ್, ಇದು 9 ಲಕ್ಷದ ಚೆಕ್ಕು ಸರ್. ಪ್ಲೀಸ್ ಒಂದ್ಸಲ ನನಗೋಸ್ಕರ ರೀಚೆಕ್ ಮಾಡಿ ಸರ್ ಪ್ಲೀಸ್. ಆ ಅಕೌಂಟಲ್ಲಿ ದುಡ್ಡೇ ಇಲ್ಲ ರೀ. ಇದೇ ತರ ಲಾಸ್ಟ್ ಮಂತ್ ಕೂಡ ಇಬ್ರು ಬಂದಿದ್ರು. ನೀವು ಅವ್ರ ತರನೇ ಯಾಮಾರಿದ್ದೀರಾ ಅನ್ಸತ್ತೆ. ಇನ್ಮೇಲಾದ್ರೂ ಹುಷಾರಾಗಿರಿ. ನನಗೆ ಕಸ್ಟಮರ್ಸ್ ಇದ್ದಾರೆ, ನಾನು ಇಡ್ತೀನಿ. ಸರ್ ಹಲೋ ಹಲೋ ಸರ್. ದಿವಸಕ್ಕಾಗುವಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ. ಸಾಕು. ಸರ ಕಿವಿಟು ಎಲ್ಲ ಇದರಲ್ಲಿದೆ. ಸಾಕು ಅನ್ಸುತ್ತೆ. ಇನ್ನೇನಾದರೂ ಬೇಕಾದರೆ ಅಮ್ಮನೇ ಕೇಳಿದ್ರೆ. ನನ್ನ ಜೊತೆ ಇದ್ದಾಗ ಈ ಖುಷಿ ಕಾಣೋದಿಲ್ಲ, ಆದರೆ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಎಷ್ಟು ಖುಷಿಯಾಗಿದ್ದೀರಿ. ತವ್ರ ಮನೆಗೆ ಹೋಗೋದಕ್ಕೆ ಹೆಣ್ಣು ಮಕ್ಕಳು ಇಷ್ಟೊಂದು ಸಂಭ್ರಮ ಪಡ್ತಾರ? ಜಾಬಿಯವರೇ, ನಿಮಗೆ ಅಮ್ಮನ ಮನೆಗೆ ಹೋಗೋಕ್ಕೆ ಬೇಜಾರಿಲ್ಲ ತಾನೆ? ನನ್ನ ಮಿಸ್ ಮಾಡ್ಕೋತೀರಾ ಅಂತ ಕೇಳ್ತಾ ಇದ್ದೆ. ಅದೇ ಮತ್ತೆ, ತವ್ರ ಮನೆಗೆ ಹೋಗೋದಕ್ಕೆ ಯಾವ ಹೆಣ್ಮಕ್ಳಿಗೆ ತಾನೇ ಬೇಜಾರಾಗುತ್ತೆ ಹೇಳಿ? ಅದು ನಾವು ಹುಟ್ಟು ಬೆಳೆದಿರೋ ಜಾಗ ರೀ. ಸಾಯೋವರೆಗೂ ಅದ್ರ ಮಮಕಾರ ದೂರ ಆಗಲ್ಲ. ಹಾಗೆ ನಾನಂತೂ ನಿಮ್ಮನ್ನ ಮಿಸ್ ಮಾಡ್ಕೊಳಲ್ಲಪ್ಪ. ಯಾಕಂದರೆ ಗಂಟೆಗೆ ಒಂದ್ಸತಿ ಕಾಲ್ ಮಾಡಿ ಮಾಡಿ ನಿಮ್ಮ ತಲೆ ತಿಂತಾ ಇರ್ತೀನಿ. ಅದು ಯಾಕೆ ಕೇಳ್ತಿದ್ದೀರಾ ಅದನ್ನ? ಏನಿಲ್ಲ, ನಿಮಗೆ ಟೆನ್ಷನ್ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಹಾಕಿ ಹೇಳಿ. ಟೆನ್ಷನ್ ಎಲ್ಲ ಏನಿಲ್ಲಪ್ಪ. ಪ್ಯಾಕ್ ಮಾಡ್ಕೋತಿದ್ನಲ್ಲ, ಏನಾದರೂ ಮರ್ತಿದ್ದೀನಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಅಕಸ್ಮಾತ್ ಮರ್ತರೂ ಚಿಂತೆ ಇಲ್ಲ, ನಾನು ತಂದು ಕೊಡ್ತಿದ್ನಲ್ಲ. ಅದೇ ಮತ್ತೆ, ಅದಕ್ಕೋಸ್ಕರ ನಿಮ್ಮನ್ನ ಅಷ್ಟು ದೂರ ಕರ್ಸ್ಕೋತೀನ ನಾನು? ಏನು ಬೇಡ, ಏನಾದರೂ ನನಗೆ ಬೇಕಿದ್ರೆ ಅಪ್ಪ ಅಮ್ಮನ ಕೇಳ್ತೀನಿ, ಅವರೇ ಕೊಡ್ತಾರೆ. ಆಮೇಲೆ ನನ್ನ ಮನೇಲಿಲ್ಲ ಅಂತ ಅದೇ ಬ್ರೆಡ್ ಜಾಮು ತಿನ್ಬೇಡಿ. ದಿನಾರು ಚೆನ್ನಾಗಿ ಅಡುಗೆ ಮಾಡಿಕೊಂಡು ರುಚಿ ರುಚಿಯಾಗಿ ಊಟ ಮಾಡಿ. ದಿನ ರಾತ್ರಿ ಆಫೀಸಿಂದ ಲೇಟಾಗಿ ಬರಬೇಡಿ. ಬೇಗ ಬಂದು ಬೇಗ ಊಟ ಮಾಡಿ ಬೇಗ ಮಾಡ್ಕೊಳ್ಳಿ. ನಾನು ನಿದ್ದೆ ಮಾಡಿದೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಸರಿ, ನೀವು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಪಾಲಿಸೋಣ. ಒಂದು ನಿಮಿಷ, ನಾನು ಬ್ರಷ್ ಪೇಸ್ಟ್ ಮರ್ತಿದ್ದೀನಿ, ತೊಗೊಂಬಂದ್ಬಿಟ್ಟೆ.